ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಆ, ಒಳ್ಳೆಯದಾಗಿರ್ತಕ್ಕಂಥ ಉಂಡೆಗಳನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬಾದಾಮಿ ಮತ್ತು ಎಳ್ಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಉಂಡೆಗಳಿದು. ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ನೆನಪಿನ ಶಕ್ತಿಗಾಗಲಿ, ಆಮೇಲೆ ಏನು ರಕ್ತಹೀನತೆ ನೋಡಿರಿ, ರಕ್ತನೇ ಇರೋದಿಲ್ಲ ನೋಡಿರಿ, ರಕ್ತ ಕಡಿಮೆ ಇರುತ್ತೆ ಅಂಥವ್ರಿಗೆ ಆಗಲಿ ಭಾಳ ಅಂತಂದರೆ ಭಾಳ ಒಳ್ಳೆಯದು. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಅದರಲ್ಲೂ ಮನೇಲಿ ಜಾಸ್ತಿ ಮನೆ ಕೆಲಸ ಮಾಡ್ತಾ ಇರ್ತಾರೆ ನೋಡಿರಿ ಹೆಣ್ಮಕ್ಳು, ಅವ್ರಿಗೂ ಕೂಡ ಇದು ಹೇಳಿ ಮಾಡಿಸಿದ್ದು. ಆಗಾಗ ತಿಂಗಳಿಗೆ ಒಂದು ಸತಿನೋ ಇಲ್ಲ 2 ತಿಂಗಳಿಗೆ ಒಂದು ಸತಿನೋ ಈ ಥರ ಉಂಡೆಗಳನ್ನು ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿನ್ಬೋದು. ಇದು ಅವರೇ ತಿನ್ಬೇಕು, ಇವರೇ ತಿನ್ನಬೇಕು ಅಂತಿಲ್ಲ. ವಿಶೇಷವಾಗಿ ಜಾಸ್ತಿ ಮನೆ ಕೆಲಸ ಮಾಡಿ ಸುಸ್ತಾಗ್ತಕ್ಕಂಥ ಹೆಣ್ಮಗಳಿಗೆ ತುಂಬ ಒಳ್ಳೆಯದು. ಹಾಗೆ ಸಣ್ಣ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಿದು. ಇದನ್ನು ಮಾಡ್ತಕ್ಕಂಥದ್ದು ತುಂಬ ಅಂತಂದರೆ ತುಂಬ ಸುಲಭ. ಯಾವುದೇ ಕಾರಣಕ್ಕೂ ಇವು ಕೆಟ್ಟೋಗೋದಿಲ್ಲ. ಯಾರು ಬೇಕಾದರೂ ಮಾಡಬಹುದು. ನೀವಿನ್ನು ಅಡುಗೆನಲ್ಲಿ ಹೊಸಬರಾಗಿದ್ದರೂ ಕೂಡ ತುಂಬ ಸುಲಭವಾಗಿ ಮಾಡಬಹುದು. ಯಾಕಂತಂದರೆ ಬೇರೆ ಉಂಡೆಗಳಾದರೆ ಪಾಕ ತೆಗಿಬೇಕು, ಅದು ಇದು ತುಂಬ ಕಷ್ಟ ಇರುತ್ತೆ. ಇದು ಹಂಗಲ್ಲ, ತುಂಬ ಸುಲಭವಾಗಿದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ 200 ಗ್ರಾಮಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಅಳತೆ ಕೂಡ ತೊಗೋಬೋದು. ಬಟ್ಲಲ್ಲಿ ಇಲ್ಲ ಲೋಟದಲ್ಲಿ ಯಾವುದು ಬೇಕಾದರೂ ತೊಗೋಬೋದು ನೀವು. ನಾನಿಲ್ಲಿ ಅಳತೆ ಹೇಳಬೇಕು ಅಂತಂದರೆ 200 ಗ್ರಾಮ್ ತೊಗೊಂಡಿದ್ದೀನಿ. ಸಣ್ಣೂರಿಗಿಂತ ಸ್ವಲ್ಪ ಜಾಸ್ತಿ ಉರಿ ಇಡಬೇಕಾಗುತ್ತೆ. ಯಾಕಂದರೆ ಬಾದಾಮಿ ಗಟ್ಟಿ ಇರುತ್ತೆ. ತೀರಾ ಸಣ್ಣೂರಿನಲ್ಲಿ ಹುರಿತೀವಿ ಅಂತಂದರೆ ಭಾಳ ಹೊತ್ತು ಹಿಡಿಯುತ್ತೆ, ಆಯಿತಾ? ನಮಗೆ ಅದು ಮೊದಲೇ ಗೊತ್ತಲ್ಲ, ತಾಳ್ಮೆ ಎಷ್ಟಿರುತ್ತೆ ಅಂತೇಳಿ. ತಿಕ್ಲತ್ತೆ ಎಲ್ಲ ಬಾಣಲಿ ಎತ್ತನ ಹೋಗೋದು ಹೊಡೋಗ್ಬಿಡ್ತೀವಿ. ಹಾಗಾಗಿ ಬೇಡ, ಉರಿ ಜಾಸ್ತಿ ಇಟ್ಕೊಂಡು ನನಗಿಲ್ಲಿ ಒಂದು 5 ನಿಮಿಷ ಹಿಡಿತು. ಚೆನ್ನಾಗಿ ಹುರಿಯೋ ಅಷ್ಟೊತ್ತಿಗೆ ಒಂದು 5 ನಿಮಿಷ ಹಿಡಿತು. ನಿಮಗೂ ಅಷ್ಟೇ 5ರಿಂದ 6 ನಿಮಿಷ ಬೇಕಾಗುತ್ತೆ. ಈ ಬಾದಾಮಿ ಮೇಲಿರ್ತಕ್ಕಂಥ ಸಿಪ್ಪೆ ಬಾಯಿ ಬಿಡುತ್ತೆ. ತೋರಿಸ್ತೀನಿ ನೋಡಿರಿ, ಒಂದು ತೋರಿಸಿದ್ನಲ್ಲ ಆವಾಗಲೇ ಆ ಥರ. ಎಲ್ಲದೂ ಬಾಯಿ ಬಿಡಬೇಕು ಅಂತಿಲ್ಲ, ಒಂದು 7-8 ಬಾಯಿ ಬಿಟ್ಟರೆ ಸಾಕು. ಅದ್ರ ಜೊತೆಗೆ ಉಳಿದವನ್ನು ಚೆನ್ನಾಗಿ ಹುರಿದಿರ್ತವೆ ಅಂತಲೇ ಅರ್ಥ. ಅದು ಚೆನ್ನಾಗಿ ಹುರಿದಿದ್ದಾದಮೇಲೆ ಒಂದು ತಟ್ಟೆಗೆ ತೆಗೆದು ಆ ಕಡೆ ಕೊತ್ತಾಟಿಗೆ ಇಡ್ರಿ. ಆಮೇಲೆ ಅದೇ ಅಳತೆ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದೇ ಅಳತೆನಲ್ಲಿ ನೀವು ಬಟ್ಲು ಅಥವಾ ಲೋಟ ಅಥವಾ ತೂಕ ಯಾವ್ದು ತೊಗೊಂಡ್ರೂ ಅಷ್ಟೇ ತೂಕದಲ್ಲೇ ನೀವು ಎಳ್ಳನ್ನು ಕೂಡ ತೊಗೋಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಏನೂ ತೊಂದರೆ ಇಲ್ಲ. ಎಳ್ಳು ಅಷ್ಟೇ, ಎಳ್ಳು ಬಾದಾಮಿ ಅಷ್ಟು ಗಟ್ಟಿ ಇರೋದಿಲ್ಲ. ಹಾಗಾಗಿ ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ. ಜಾಸ್ತಿ ಹುರಿಬಾರ್ದು. ಜಾಸ್ತಿ ಹುರಿದ್ರೆ ಇದು ಕಹಿ ರುಚಿ ಕೊಡುತ್ತೆ. ಹಾಗಾಗಿ ಚಿಟಪಟ ಅನ್ನೋವರೆಗೂ ಹುರಿದ್ರೆ ಸಾಕಾಗುತ್ತೆ. ಆಗಾಗ ಗೂರಾಡ್ತಾನೆ ಇರಬೇಕು. ಅದನ್ನ ಕೈ ಬಿಡ್ದಂಗೆ ಗೂರಾಡಿ ಚೆನ್ನಾಗಿ ಹುರಿಬೇಕಾಗುತ್ತೆ ಎಳ್ಳನ್ನು. ಹುರಿದಿದ್ದಾದ್ಮೇಲೆ ಇದನ್ನು ಅಷ್ಟೇ ಬಾದಾಮಿ ಬೀಜಗಳಂಗೆ ಇನ್ನೊಂದು ತಟ್ಟೆಗೆ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ರಿ. ಇವಾಗ ಹಿಂದೆ ಗುಟ್ಟಲೆಣ್ಣೆ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ರಿ. ತುಪ್ಪ ಹಾಕಿ ಯಾವುದೇ ಡ್ರೈ ಫ್ರೂಟ್ಸ್ಗಳು ನಿಮ್ಮ ಹತ್ರ ಯಾವುದು ಲಭ್ಯ ಇದೆಯೋ ಆ ಒಂದು ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ಸಣ್ಣದಾಗಿ, ಹೊಸಬ್ರಾಗಿದ್ರಿ ಅಂತಂದರೆ ಸಣ್ಣದಾಗಿ ಒಂಚೂರು ಹಿಂಗೆ ತುಂಡುಗಳು ಮಾಡಿ ಹಾಕ್ರಿ. ಯಾಕಂದರೆ ಉಂಡೆ ಕಟ್ಟಬೇಕಾದ್ರೆ ನಿಮ್ಗೆ ಒಂಚೂರು ಅನುಕೂಲ ಆಗುತ್ತೆ. ತೀರಾ ಒಂಚೂರು ಕೈ ಪಕ್ವ ಇದ್ದಂಥವ್ರು ಹಂಗೆ ಹಾಕಿದ್ರು ನಡೆಯುತ್ತೆ. ಮೊದಲು ಗೋಡಂಬಿ ಮತ್ತು ಪಿಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ಅವು ಚೂರು ಕೆಂಪತ್ತವರೆಗೂ ಹುರಿಬೇಕಾಗುತ್ತೆ. ಕೊನೆಗೆ ದ್ರಾಕ್ಷಿಯನ್ನು ಹಾಕಿಬಿಟ್ಟು ಅವು ಕೂಡ ಉಬ್ಬವರೆಗೂ ಚೆನ್ನಾಗಿ ಹುರಿದುಬಿಟ್ಟು ಸ್ಟವ್ ಆಫ್ ಮಾಡಿ ಆ ಕಡೆ ಇಡ್ರಿ. ಇದು ತಣ್ಣಗಾಗುತ್ತೆ. ಅಷ್ಟೊತ್ತಿಗೆ ನಾವು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಈಗ ನೋಡಿರಿ, ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇವಾಗ ಒಂಚೂರು ಜಾಸ್ತಿ ನಿಗಾ ಇಟ್ಟು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ನಾವು ಮಾಮೂಲಿ ಬೇರೆದಕ್ಕೆ ರುಬ್ಬಿದಂಗೆಲ್ಲ ರುಬ್ಬಂಗಿಲ್ಲ. ಮಿಕ್ಸಿಗೆ ಮೊದಲು ಇವಾಗ ಹುರಿದಿರ್ತಕ್ಕಂಥ ಬಾದಾಮಿಯನ್ನು ಹಾಕ್ಕೊಂಡಿದ್ದಾದಮೇಲೆ ಪಲ್ಸ್ ಮೋಡ್ ಅಂತ ಹೆಂಗೆ ಕರಿತೀವಿ ಅದರಲ್ಲಿ, ಅಥವಾ ಆನು ಆಫು ಮಾಡ್ಕೊಂಡು ಈ ಥರ ಪುಡಿ ಮಾಡ್ಕೋಬೇಕು. 100ಕ್ಕೆ 100ರಷ್ಟು ಪುಡಿ ಅಲ್ಲ, ಒಂದು 60 ಭಾಗ ಪುಡಿ ಆಗೋ ಥರ ಮಾಡಿಕೊಂಡು ಆಮೇಲೆ ಹುರಿದಿಟ್ಕೊಂಡಿದ್ವಲ್ಲ ಎಳ್ಳನ್ನು, ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಇವಾಗ ಮತ್ತೊಂದು 3 ರೌಂಡ್ ಹಿಂಗೆ ಆನು ಆಫು ಮಾಡಿ ಗರ್ ಅನ್ಸ್ಬಿಟ್ಟು ಒಂದು 80 ಭಾಗ ಪುಡಿ ಆಗೋ ಥರ ಮಾಡ್ಕೋಬೇಕು. ಎಣ್ಣೆ ಬಿಡೋ ಥರ ಮಾಡ್ಕೋಬಾರ್ದು ಈಗಲೇ. ಇವಾಗ ಉದುರು ಅಂತೀವಲ್ಲ, ಉದುರಾಗಂಗೆ ಮಾಡ್ಕೋಬೇಕು ಈ ಥರ. ಹಂಗೆ ನೋಡಿ, ಇದೇ ಥರ ಮಾಡ್ಕೋಬೇಕು. ಇಲ್ಲೊಂಚೂರು ಗಮನ ಜಾಸ್ತಿ ಕೊಡ್ರಿ. ಇಲ್ಲೊಂಚೂರು ಇದು ಮಾಡ್ಕೊಂಡ್ರಿ ಅಂತಂದರೆ ಮುಂದೆ ಬರ್ತಕ್ಕಂಥ ಹಂತಗಳೆಲ್ಲ ಬಹಳ ಸುಲಭವಾಗಿರ್ತವೆ. ಕೆಟ್ಟೋಗೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ನೋಡಿರಿ, ಹಿಂಗೆ ಒಂಚೂರು ಅದನ್ನೆಲ್ಲ ಆ ಮಿಕ್ಸಿ ಜಾರ್ನ ಜುಮ್ ಮಾಡಬೇಕಾಗತ್ತೆ ಹಿಂಗೆ, ಆಯಿತಾ? ಆ ಕಡೆಗೆ ಈ ಕಡೆಗೆ ಹಿಂಗೆ ಅಲ್ಲಾಡಿಸಿದೆ ಮಾಡಿ ಎಲ್ಲ ಮಿಂಚೂರು ಅದೆಲ್ಲ ಕೆಳಗೆ ನುಣ್ಣಗಾಗಿರೋದು ಕೆಳಗೆ ಇರುತ್ತಲ್ಲ, ಹಂಗಾಗಿ ಒಂಚೂರು ಹಂಗೆ ಮಾಡ್ಕೋಬೇಕಾಗುತ್ತೆ. ಇದು ತೀರಾ ಮಿಕ್ಸಿ ಜಾರಿಗೆ ಜಾಸ್ತಿ ಆಯ್ತು. ಹಂಗಾಗಿ ಏನು ಮಾಡ್ತಾಯಿದ್ದೀನಿ, ಒಂಚೂರು ಆ ಕಡೆಗೆ ತೆಗಿತಾ ಇದ್ದೀನಿ. ಇನ್ನು 2 ಇಬ್ಬೆ ಮಾಡ್ಕೊಂಬನ ಅಂತೇಳಿ ಆ ಕಡೆಗೆ ಒಂಚೂರು ತೆಗೆದೆ. ಬೆಲ್ಲದ ಅಳತೆ ನೋಡ್ರಿ, ಇಲ್ಲಿ ನಾನು ಅದೇ ಅಳತೆನಲ್ಲಿ 1/4 ತೊಗೊಂಡಿದ್ದೀನಿ. 1/4 ಅಳತೆ, 1 ಅಳತೆ ಬಾದಾಮಿ, 1 ಅಳತೆ ಎಳ್ಳು, ಹಾಗೆ 1/4 ಅಳತೆ ಬೆಲ್ಲ. ನೀವು ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲ ಇತ್ತು ಅಂತಂದರೆ ಕುಟ್ಟಿ ಪುಡಿ ಮಾಡಿ ತೊಗೊಳ್ರಿ, ಇಲ್ಲ ಬೆಲ್ಲದ ಪುಡಿ ಇದ್ದರೂ ಕೂಡ ಅದು ಸರಿಯೇ. ಈಗ ಬೆಲ್ಲ ಹಾಕಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಅಷ್ಟೇ ಚೆನ್ನಾಗಿ ಹೊಂದಿಕೆ ಆಗೋ ಥರ ಬೆಲ್ಲ ಅದೆಲ್ಲನೂ ಪುಡಿ ಮಾಡ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಪುಡಿ ಮಾಡ್ಕೋಬೇಕಪ್ಪ ಅಂದರೆ
ನಾವು ಒಂದ್ಸರಿ ಕೈಯಲ್ಲಿ ತೆಗೆದ್ಬಿಟ್ಟು ಹಿಂಗೆ ಮಿದ್ವಿ ಅಂತಂದರೆ ಉಂಡೆ ಒಂಥರ ಮಿದಿಕೆ ಆಗ್ಬೇಕು ಹಿಂಗೆ. ಅಲ್ಲಿವರೆಗೂ ಇಲ್ಲೊಂಚೂರು ಎಣ್ಣೆ ಬಿಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬೆಲ್ಲ ಹಾಕಿದ್ಮೇಲೆ ಎಣ್ಣೆ ಬಿಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನೀವು ಆರಾಮಾಗಿ ಮಿಕ್ಸಿ ಜಾರ್ಗೆ ಹಾಕಿ ಇದು ಮಾಡಿಕೊಳ್ರಿ. 100ಕ್ಕೆ 100ರಷ್ಟು ನುಣ್ಣಗಾಗೋದು ಬೇಡ. ಒಂದು 90 ಭಾಗ ನುಣ್ಣಗಾದರೆ ಸಾಕಾಗುತ್ತೆ. ಒಂಚೂರು ಜಾಸ್ತಿ ಆಗಿರೋದಕ್ಕೆ ಇನ್ನೊಂಚೂರು ತಟ್ಟೆಗೆ ತೆಗಿತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ತಿಂತೀರ ಅನ್ನೋರು 1 ಅಳತೆ ಬೆಲ್ಲ ತಗೊಳ್ರಿ. ಚೂರು ಕಡಿಮೆ ತಿಂತೀವಿ ಅನ್ನೋರು 1 ಅಳತೆ ತೊಗೊಂಡ್ರೂ ಕೂಡ ಸರಿ ಹೋಗುತ್ತೆ. ಗೊತ್ತಾಯ್ತಾ? ನೋಡಿ, ಇಷ್ಟ ಆದಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಬಾಣಲಿ ತಣ್ಣಗಾಗಿತ್ತಲ್ಲ, ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿರೋದು, ಅದಕ್ಕೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತೇನು ಬಿಸಿ ಮಾಡೋದು ಬೇಡ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಮಿಕ್ಕಿರೋ ಅಂಥ ಈ ಪುಡಿಗೆ ಏನು ಮಾಡ್ತೀನಿ, ಇನ್ನೊಂದು ಕಾಲು ಅಳತೆ ಬೆಲ್ಲ ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಈಗ ಹೆಂಗೆ ನಾನು ಅದನ್ನ ಇದು ಮಾಡ್ಕೊಂಡು ಇದನ್ನು ಹಂಗೆ ಮಾಡಿಕೊಂಡು ಇದನ್ನು ಕೂಡ ಬಾಣಲಿಗೆ ಸೇರಿಸ್ಕೊತೀನಂತೆ. ನೋಡಿರಿ, ಬೆಲ್ಲದ ಅಳತೆ ಗೊತ್ತಾಯ್ತಲ್ಲ ನಿಮಗೆ. ಸಿಹಿ ಜಾಸ್ತಿ ತಿಂತಕ್ಕಂಥವ್ರು 1 ಅಳತೆ ತೊಗೊಳ್ರಿ, ಕಡಿಮೆ ತಿಂತಕ್ಕಂಥವ್ರು 1 ಅಳತೆ ತೊಗೊಂಡ್ರು ಕೂಡ ಸರಿ ಹೋಗುತ್ತೆ. ನೋಡಿರಿ, ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದೆಲ್ಲ ಕೂಡೋ ಥರ ಹಿಂಗೆ ಕೈಯಲ್ಲೇ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೋತೀನಂತ ಇವಾಗ. ನೋಡಿರಿ, ಇಲ್ಲಿ ನಿಮಗೆ ಉಂಡೆ ಕಟ್ಟೋಕ್ಕೆ ಯಾವುದೇ ರೀತಿ ಕಷ್ಟ ಆಗೋಲ್ಲ. ನೀವೇನಾದರೂ ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲ ಕುಟ್ಟಿ ಪುಡಿ ಮಾಡಿ ತೊಗೋತಿದ್ದೀರಾ ಅಂತಂದರೆ ನೀವು ಒಂದು ಹನಿ ತುಪ್ಪ ಹಾಕ್ದಂಗೂ ಕೂಡ ಉಂಡೆಗಳನ್ನು ಕಟ್ಬೋದು. ಅದರಲ್ಲಿ ಸ್ವಲ್ಪ ಜಿಗುಟು ಜಾಸ್ತಿ ಇರೋದ್ರಿಂದ ಉಂಡೆಗಳು ತುಂಬ ಸುಲಭವಾಗಿ ಬರ್ತವೆ. ನೀವೇನಾದರೂ ಪುಡಿ ಬೆಲ್ಲ ತೊಗೊಂಡಿದ್ದೀರಾ ಅಂಥ ಪಕ್ಷದಲ್ಲಿ ಸ್ವಲ್ಪ ಅದರಲ್ಲಿ ಜಿಗುಟು ಕಡಿಮೆ ಇರೋದ್ರಿಂದ ಉಂಡೆಗಳನ್ನು ಕಟ್ಟೋದು ಸ್ವಲ್ಪ, ಅಂದರೆ ತುಪ್ಪದ ಸಹಾಯ ಇಲ್ಲದೆ ಕಟ್ಟೋದು ಸ್ವಲ್ಪ ತ್ರಾಸು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪವನ್ನು ಹಾಕೋಬೇಕಾಗತ್ತೆ. ಇಲ್ಲಿ ಏಲಕ್ಕಿ ಪುಡಿ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಏನು ದ್ರಾಕ್ಷಿ ಗೋಡಂಬಿ ಹುರಿಯೋಕ್ಕೆ ಅಂತೇಳಿ ತುಪ್ಪ ಹಾಕಿದ್ವಲ್ಲ, ಅಷ್ಟೇ ಸಾಕಾಗುತ್ತೆ. ಅಷ್ಟರಲ್ಲೇ ನಾವು ಈ ಥರ ಉಂಡೆ ಕಟ್ಬೋದು. ಒಂದು ಪಕ್ಷ ನಿಮಗೇನಾದ್ರೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ಉಂಡೆಗಳು ಸರಿಯಾಗಿ ಕೂರ್ತಾ ಇಲ್ಲ ಅಂತಕ್ಕಂಥವ್ರು ಏನಾದರೂ ಹಂಗೆ ಅನ್ನಿಸ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋಕೆ ಹೋಗ್ಬೇಡ್ರಿ. ಕರಗಿಸಿರ್ತಕ್ಕಂಥ ತುಪ್ಪ ಬಿಸಿ ಮಾಡಬೇಕು ಅಂತೇನಿಲ್ಲ. ಹೆಂಗೂ ನೀವು ಕರಗಿಸಿಟ್ಕೊಂಡಿರ್ತೀರಲ್ಲ, ಅದೇ ತುಪ್ಪದಲ್ಲಿ ಇನ್ನೊಂದೆರಡು ಚಮಚ ತುಪ್ಪನ ಹಾಕ್ಕೊಂಡ್ರಿ ಅಂತಂದರೆ ಉಂಡೆಗಳು ಸಲೀಸಾಗಿ ಬರ್ತವೆ. ಆರಾಮಾಗಿ ನೀವು ಕಟ್ಬೋದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಕಷ್ಟ ಆಗೋದಿಲ್ಲ. ನೋಡಿರಿ, ಹಿಂಗೆ ಮೊದಲು ಮುಂಬೆರಳಲ್ಲಿ ಮುಂದಿನ 4 ಬೆರಳು ಏನಿರ್ತವೆ ಅದರಲ್ಲಿ ಚೆನ್ನಾಗಿ ಒತ್ತಬೇಕು. ಹಿಂಗೆ ಚೆನ್ನಾಗಿ ಒತ್ತಿದಾಗ ಚೆನ್ನಾಗಿ ಅಂಟ್ಕೊಂತವೆ, ಲೂಸ್ ಆಗಲ್ಲ ಒಂಥರ. ಆಮೇಲೆ ಉಂಡೆಗಳು ಕೂಡ ಒಡೆದೋಗೋದಿಲ್ಲ. ಆಮೇಲಿಂದ ಹಿಂಗೆ ಅಂಗೈನಾಗ ಇಟ್ಕೊಂಡು ಹಿಂಗೆ ಹುಚ್ಚರಿಂಗೆ ಉಳ್ಳಾಡಿಸಿದ್ವಿ ಅಂತಂದರೆ ರುಚಿಕಟ್ಟಾದ ಉಂಡೆಗಳು ಸಿದ್ಧವಾದವು ಅಂತಲೇ ಅರ್ಥ. ನಿಮ್ಗೆ ಇಷ್ಟವಾಗಿತ್ತು ಅಂತಂದರೆ ಈ ಉಂಡೆಗಳನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಂಡಿತವಾಗಿ ಎಲ್ಲರೂ ಕೂಡ ಇದನ್ನು ಮಾಡಿಕೊಂಡು ತಿನ್ನಿ, ಮಕ್ಕಳಿಗೂ ಮಾಡಿಕೊಡಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ.